ಆ ಹುಡುಗ ನನ್ನ ನಡ್ಕೊಂಡು ನಿಂತಿದ್ದಾನೆ. ಆಮೇಲೆ ಆ ಹುಡುಗಂಗೆ ನೀವು ಹೊಡೆಯಕ್ ಹೋಗಿದ್ರಿ. ಏನು ಕೊಡ್ದೆ? ಅದೇ ಬಿಡಪ್ಪ ಅವಳು ಕೈನ ಕರ್ಕೊಂಡು ಹೋಗ್ಬೇಡ ಅಲ್ಲಿಂದ ಅಂತ. ಹೌದಾ? ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ ಎಲ್ರು ನೀನ? ಅಲ್ಲಿ ನೋಡಿ, ಕರ್ಕೊಂಡು ಹೋಗ್ತಾ ಇದ್ರು. ಇದು ಒಂದು ಎಣ್ಣೆ, ಇದು ಒಂದು ಜೀವನೆ. ಅದೇ ನಿಮ್ ಮನೆಯಲ್ಲಿ ಅಕ್ಕನೋ ತಂಗಿನೋ ತಾಯಿ ಆಗಿದ್ರೆ ಬಿಡ್ತೀರಾ? ನಮ್ದು ಊರು ಇಲ್ಲ ಇದೆ. ಇನ್ನೊಂದು ಮೇಡಮ್ ಅಂದ್ರೆ ಇಲ್ಲಿರುವಂತರ ಆಲ್ಮೋಸ್ಟ್ ಮಾನಸಿಕ ಅಸ್ವಸ್ಥರು ಅಂತ ಕೇಳ್ಪಟ್ಟೆ. ಬಟ್ ಅವರಿಗೆ ತಿಂಡಿ ಟೈಮಲ್ಲಿ ತಿಂಡಿ ಆಗ್ಲೇಬೇಕು, ಊಟದ ಟೈಮಲ್ಲಿ ಊಟ ಆಗ್ಲೇಬೇಕು. ಬಟ್ ಇಲ್ಲಿ ಸಿಚುವೇಶನ್ ಏನಿದೆ ಏನಾಗ್ತಿದೆ ಅನ್ನುವಂಥದ್ದು ಗೊತ್ತಾಗಲ್ಲ. ಅವಾಗ್ಲೇ ಕೇಳ್ತಾ ಬಂದೆ. ಬಟ್ ಇಲ್ಲಿ ಹೆಣ ಬಿದ್ದಿದ್ರು ಕೂಡ ಅವ್ರಿಗೆ ಆ ಟೈಮಲ್ಲಿ ಊಟ ಹಾಕ್ಲೇಬೇಕು ಅನ್ನೋದು. ಇಲ್ಲೇ ಮಲಗ್ಸಿರ್ತೀನಿ, ಬನ್ನಿ ನಾನು ಆಶ್ರಮಂಗೆ ತೋರಿಸ್ತೀನಿ. ಓಕೆ, ಇಲ್ಲೇ ಮಲಗ್ಸಿರ್ತೀನಿ ಮಂಚದ ಮೇಲೆ, ಇಲ್ಲೇ ಊಟ ಕೊಡ್ತಾ ಇರ್ತೀನಿ ಅವ್ರಿಗೆ. ಬಾಮ್ಮ ಪಂಕಜ, ಇವರು ಪಂಕಜ ಅಂತ. ಓಕೆ, ಏನು ನಿಮ್ಮ ಹೆಸರು? ಪಂಕಜ. ಎಲ್ಲಿಂದ ಬಂದಿದ್ದೀರಾ ನೀವು? ಇಲ್ಲ ದೊಡ್ಡಬಳ್ಳಾಪುರ, ಯಲಹಂಕ ಅಂತ. ಏನು ಓದಿದ್ದೀರಾ? PhD ಆಗಿ. PhD. ಎಷ್ಟು ಕೊಟ್ರು ನಿಮ್ಗೆ ಗೌರ್ಮೆಂಟ್ ಅವರು? 200 ಕೋಟಿ ಮೇಡಮ್. 200 ಕೋಟಿ ಕೊಟ್ಟಿದ್ದಾರೆ ನಮ್ಮ ಪಂಕಜ. ಏನು ಕೊಟ್ರು ನಿಮ್ಗೆ 200 ಕೋಟಿ? ನಮ್ ಜೀವನಕ್ಕೋಸ್ಕರ. ಯಾರು ಮಿನಿಸ್ಟರ್ ಅವಾಗ? ಯಡಿಯೂರಪ್ಪ. 200 ಕೋಟಿ ಕೊಟ್ಟಿದ್ದಾರೆ, PhD ಮಾಡಿದ್ದಾರೆ. ಹೆಂಗ್ ತೀರ್ಸಿದ್ರಿ ನೀವು ಸಾಲ? ಕೆಲಸ ಮಾಡಿ ತೀರಿಸ್ದೆ. ಕೆಲಸ ಮಾಡಿ ಎಲ್ಲ ತೀರ್ಸಿದ್ರ? ಎಲ್ಲ ತೀರಿಸ್ತೀವಿ. ಕ್ಯಾಶ್ ಕೊಟ್ರ ಅಕೌಂಟ್ ಅಲ್ಲಿ ಕೊಟ್ಟಿದ್ರ? ಅಕೌಂಟ್. ಎಷ್ಟು ಕೋಟಿ? 200 ಕೋಟಿ. 200 ಕೋಟಿ ಅಷ್ಟು ನಿಮಗೆ ಖರ್ಚು ಮಾಡಿದ್ರ? ಹೌದು ಮೇಡಮ್. ಏನೇನ ಖರ್ಚು ಮಾಡಿದ್ರಿ ನೀವು? ಎಜುಕೇಶನ್ ಇಂದ ನನ್ನ ಸ್ಲಿಪ್ಪರ್ ಇಂದ ಹಿಡಿದು ನನ್ನ ಹೇರ್ ಬ್ಯಾಂಡ್, ನನ್ನ ಬಟ್ಟೆ, ಪ್ರತಿಯೊಂದಕ್ಕೂ ನನ್ನ ಎಜುಕೇಶನ್, ನನ್ನ ಊಟ ತಿಂಡಿ, ನನ್ಗಿರೋ ಜಾಗ, ಮನೆ, ಓದ್ಕೊಳಕ್ಕೆ ಹಾಸಿಗೆ, ಮಂಚ. ಹೆಂಗ್ ತೀರ್ಸಿದ್ರಿ? ಕೆಲಸ ಮಾಡಿ ಇಲ್ಲೇ ಇಲ್ಲಿ ರೆಸಾರ್ಟ್ಸ್ ಅಂತ ಇದೆ ಇಲ್ಲಿ. ಬಿಡಿ ಅದು. ನಿಮ್ ಮಾವ ಏನಾಗಿದ್ದಾರೆ ಅದನ್ನ ಹೇಳಿ. ಯಾಕಂದ್ರೆ ಇದು ನೋಡಿ ಸತ್ಯ. ಯಾಕಂದ್ರೆ ಪ್ರತಿಯೊಬ್ರು ತಿಳ್ಕೋಬೇಕು ಶಶಿಕಲಾ ಏನು ಅಂತ ತಿಳ್ಕೋಬೇಕು. ನಿಮ್ಮ ಮಾವನ ಹೆಸರೇನಮ್ಮ? ರಾಘವೇಂದ್ರ ಅಂತ. ಅವ್ರು ಏನಾಗಿದಾರಮ್ಮ? ಜಡ್ಜ್ ಅವರು. ಯಾವ ಕೋರ್ಟು? ಇಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಸೀನಿಯರ್ ಡಿವಿಷನ್ ಕೋರ್ಟ್ ಅಲ್ಲಿ. ಸೀನಿಯರ್ ಡಿವಿಷನ್ ಕೋರ್ಟ್ ಅಲ್ಲಿ ಅವ್ರ ಮಾವ ಜಡ್ಜ್. ಏನ್ ಹೆಸರು? ರಾಘವೇಂದ್ರ. ನಿಮ್ ಗಂಡ? ಅವರು ಆದಿತ್ಯ ಅಂತ. ಅವ್ರ ಮಗ ಜಡ್ಜ್, ಅವ್ರ ಮಗ, ಇವರು ಜಡ್ಜ್. ಕರೆಕ್ಟ್ ಅಮ್ಮ? ಹೌದು ಮೇಡಮ್. 200 ಕೋಟಿ ದಯವಿಟ್ಟು ಒಂದ್ 3 ಸೈಟ್ ಕೊಟ್ರೆ ಬದುಕತ್ತೀವಿ, ಆಯ್ತಾ? ಬಾಮಲ್ಲಿನ. ಇವ್ರು ಎಷ್ಟು ಟೈಮ್ ಆಯ್ತು ಮೇಡಮ್ ಬಂದು? ಎಷ್ಟ್ ದಿನ ಆಯ್ತಮ್ಮ ನೀವು ಬಂದು? ನಾನು 4 ತಿಂಗಳಾಯ್ತು ಸರ್. ಜಾಸ್ತಿನೇ ಆಯ್ತು. ನವೆಂಬರ್ ಎಂಡಂಗ್ ಬಂದಿದ್ದೆ ಮೇಡಮ್. ಬಾಮಲ್ಲಿನ. ನಾನು ನೀನೆ 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 ಏನ್ ನಿನ್ ಹೆಸರು ಹೇಳ್ಬಿಡು. ಅಚ್ಚಿತ್ತ. ಎಲ್ಲಿಂದ ಬಂದೆ ನೀನು? ರೈಲ್ವೆ ಸ್ಟೇಷನ್ ಇಂದ. ಏನ್ ಮಾಡ್ತಾ ಇದ್ದೆ ರೈಲ್ವೆ ಸ್ಟೇಷನ್ ಅಲ್ಲಿ? ಆ ಹುಡುಗ ನಾನು ನಡ್ಕೊಂಡು ನಿಂತಿದ್ದ ಅಲ್ಲಿ. ಆಮೇಲೆ ಆ ಹುಡುಗಂಗೆ ನೀವು ಹೊಡೆಯಕ್ ಹೋಗಿದ್ರಿ. ಏನು ಕೊಡ್ದೆ? ಅದೇ ಬಿಡಪ್ಪ ಅವಳು ಕೈನ ಕರ್ಕೊಂಡು ಹೋಗ್ಬೇಡ ಅಲ್ಲಿಂದ ಅಂತ. ಹೌದಾ? ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ ಎಲ್ರು ನೀನ? ಅಲ್ಲಿ ನೋಡಿ, ಕರ್ಕೊಂಡು ಹೋಗ್ತಾ ಇದ್ರು. ಇದು ಒಂದು ಎಣ್ಣೆ, ಇದು ಒಂದು ಜೀವನೆ. ಅದೇ ನಿಮ್ ಮನೆಯಲ್ಲಿ ಅಕ್ಕನೋ ತಂಗಿನೋ ತಾಯಿ ಆಗಿದ್ರೆ ಬಿಡ್ತೀರಾ? ನಮ್ದು ಊರು ಇಲ್ಲ ಐತೆ. ತಂದೆ ಬದುಕಿದಾನೆ, ಇವತ್ತವರೆಗೂ ಆ ಮನುಷ್ಯ ಬಂದಿಲ್ಲ, ಬರೋದೂ ಇಲ್ಲ ಅವನು. ಇವಳು ನಂಬರ್ ಹೇಳ್ತಾಳೆ, ಬೇಕಾದ್ರೆ ಎಲ್ಲಾ ಕಡೆ ಹಾಕಿ. ಈ ನಂಬರ್ನ 2 ವರ್ಷದಿಂದ ನಾನು ಹಾಕ್ತಾನೆ ಇದ್ದೀನಿ. RMC ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡ್ ಬರ್ತೀನಿ. ಒಂದಿನ 3 ದಿನ ನನಗೆ ಕಂಟಿನ್ಯೂ ಫೋನ್ ಬರುತ್ತೆ ರೈಲ್ವೆ ಸ್ಟೇಷನ್ ಇಂದ. ಒಂದು ಹುಡುಗಿ ಇಲ್ಲಿ ಕೂತಿರ್ತಾಳೆ, ಯಾರ್ಯಾರೋ ಕರ್ಕೊಂಡು ಹೋಗ್ತಾರೆ ಬರ್ತಾರೆ ಅಂತ. ನಾನು ಹೋಗಲ್ಲ. ಆದ್ರೂ 4ನೇ ದಿನ ತಡಿಯಕ್ಕಾಗದೆ ಜೀವ ನಾನು ಓಡೋಗ್ತೀನಿ. ರಾತ್ರಿ 10 ಗಂಟೆ ಏನೋ 10-11 ಗಂಟೆ ಅನ್ಸುತ್ತೆ. ಅವಾಗ ಯಾರೋ ಹಿಂಗೆ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡ್ ಬರ್ತಾನೆ. ಮೇಡಮ್ ಇದೇ ಹುಡುಗಿನೇ ನೋಡಿ ಅಂತಾರೆ ತಕ್ಷಣ. ಅವಾಗ ಏನ್ ಮಾಡ್ತೀನಿ, ಯಾರೋ ಕರ್ಕೊಂಡು ಹೋಗ್ತೀನಿ, ಒಂದ್ ಬಿಟ್ಟು ಅವಳನ್ನ ಕರ್ಕೊಳ್ತೀನಿ. ಅವಾಗ RMC ಪೊಲೀಸ್ ಸ್ಟೇಷನ್ ಇಂದ ನಾನು ಇವಳನ್ನ ಕರ್ಕೊಂಡ್ಬರ್ತೀನಿ. ಇವತ್ತವರೆಗೂ ಇಲ್ಲಿದ್ದಾಳೆ. ಅವಳಿಗೆ ಅಷ್ಟು ಇದಿಲ್ಲ, ಪಿಡ್ಸ್ ಬರುತ್ತೆ. ದಿನ ಒಂದ್ 15 ಸತಿ ಬೀಳ್ತಿದ್ಲು ಪಿಡ್ಸ್ ಬಂದವಳಿಗೆ. ದಿನಕ್ಕೆ ಒಂದ್ 15 ಸಲ. ಆಮೇಲೆ ಮಾತ್ರೆ ಕೊಟ್ಟು, ಟ್ಯಾಬ್ಲೆಟ್ಸ್ ಕೊಟ್ಟು, ಎಲ್ಲಾ ಕೊಟ್ಟು ಒಂದು ಮಟ್ಟಕ್ಕೆ ತಂದ್ವಿ. ಈಗ 1 ವಾರಕ್ಕೂ 10 ದಿನಕ್ಕೂ ಒಂದೊಂದ್ಸಲ ಬರುತ್ತೆ. ಬಟ್ ಬಂದಾಗ ಹಿಡಿಯಕ್ ಆಗಲ್ಲ ಅವಳನ್ನ, ತುಂಬಾ ಕಷ್ಟ ಆಗುತ್ತೆ. 10 ಜನ ಗಂಡಸರು ಬರೋದು. ಅಮ್ಮ ನಿಮ್ಮ ಅಪ್ಪನ ನಂಬರ್ ಹೇಳ್ಕಂದ? ನಿಮ್ಮ ಅಪ್ಪಂದು ನಂಬರು ಅವಳಿಗೆ ಸರಿಯಾಗಿ ಕೇಳಿಸಲ್ಲ, ಜೋರು. ನಿಮ್ಮ ಅಪ್ಪಂದು ಫೋನ್ ನಂಬರ್ ಹೇಳು. ಏನ್ ಮಾಡ್ತೀರಾ? ಈ ಹುಡುಗಿನ ಬಿಟ್ರೆ ರೋಡಲ್ಲಿ 2 ದಿನ ಬೀದಿ ಹೆಣ್ಣು ಆಗ್ತಾಳೆ. ಇಷ್ಟೇ. ಹೇಳಮ್ಮ, ನೀನ್ ಹೇಳ್ಕಂದ ನಂಬರ್ ಹೇಳಮ್ಮ. ನಂಬರ್ ಹಂಗೆ ಹೇಳು. ಹೇಳು. 98 45 89
5 2 ಹ್ಮ್ 9 8 4 5 8 9 5 2 1 3. ಹ್ಮ್ ಇದಾರೆ ಇವ್ರ ಅಪ್ಪ ಅಮ್ಮ ಎಲ್ಲ ಇದಾರೆ. ಬದುಕಿದಾನ ಅವ್ರ ಅಪ್ಪ. ಅವ್ರ ಮನೆ ಹತ್ರ ಕೂಡ ನಾನು ಹೋಗಿ ಬಂದೆ, ಇವತ್ತಿಗೂ ಯಾರು ಬಂದಿಲ್ಲ. ಇದಾನ ಇನ್ನೊಂದ್ ನಂಬರ್ ಐತೆ ಅಪ್ಪಂದು. ಯಾಕೆ ಈ ತರ ಅಂತಾನೆ ಅವ್ರು ದೂರ ತಳ್ಳಿದ್ದ? 2 ನಂಬರ್ ಐತೆ ನನ್ನ ಹತ್ರ. ಇದಕ್ಕೆ ಅಂತಾನೆ ಅವಳು ಈ ತರ ಹಿಂಗೆಲ್ಲ ಮಾಡ್ಬಿಟ್ಟಿದ್ದಾಳೆ ಅಂತಾನೆ ಬಿಸಾಕ್ಬಿಟ್ಟಿದ್ದೆ. ಹೌದಾ? ಬಲಿಲ್ಲ. ಎಷ್ಟ್ ಟೈಮ್ ಆಯ್ತು ಇವ್ರು? ಅವಳು 2 ವರ್ಷ ಆಯ್ತು. 1 ವರ್ಷದ 9 ತಿಂಗಳಾಯ್ತು ಇವಳು ಬಂದಾಗಿ. ಬನ್ನಿ ಆ ಕಡೆ ನೀವು. ಬಂದಿಲ್ಲ. ಅಲ್ಲೇ ಪರವಾಗಿಲ್ಲ. ಕೂತ್ಕೊಳ್ಳಿ ಕೂತ್. ಇವಳಿಗೆ ಸ್ಟೋಕ್ ಅಂತಾರಲ್ಲ ಅದು ಕೈಗೆ ಮತ್ತೆ ಮುಖಕ್ಕೆ ಹೊಡೆದಿತ್ತು ಇವಳಿಗೆ. ಲೀಲಾ ಅಂತ ಇವಳ ಹೆಸರು ಅಲ್ವಮ್ಮ? ಲೀಲಾ ಅಂತ. ಇವ್ರಿಗೆ ಒಬ್ಬ ಮಗ ಇದ್ದಾನೆ, ಒಬ್ಳು ಮಗಳಿದ್ದಾಳೆ. ಹೇಳಮ್ಮ ನೀನೆ, ಮಗಳಿಗೆ ಮದ್ವೆ ಮಾಡ್ದ? ಏನ್ ಕೆಲಸ ಮಾಡ್ತಾ ಇದ್ದೆ ನೀನು? ಫ್ಲೋರ್ ಇನ್ಚಾರ್ಜ್ ಗಾರ್ಮೆಂಟ್ಸ್ ಅಲ್ಲಿ ಫ್ಲೋರ್ ಇನ್ಚಾರ್ಜ್ ಕೆಲಸ ಮಾಡ್ತಿದ್ಲು. ಈ ಕಡೆಗೆ ಬರ್ತೀರಾ? ನೀನ್ ಕೂತ್ಕೋ ನೀವು ಈ ಕಡೆಗೆ ಬರ್ತೀರಾ? ಆ ಕಡೆ ಅಲ್ಲೋಗಿ ಕೂತ್ಕೊಂಡ್ಬಿಡ್ತೀರಾ? ನೀನ್ ಬಾ ಅಮ್ಮ ಹರ್ಷಿತಾ, ಒಂಚೂರು ಅಲ್ಲಿ ಹೋಗ್ತೀರಾ? ಹರ್ಷಿತಾ ನೀನ್ ಎದ್ ಬಾ, ಒಂಚೂರು ಜರ್ಗೋಕಂದ. ಅಲ್ಲೇ ಕೂತ್ಕೋ ಅಲ್ಲೇ ಇರು. ಏನ್ ಕೆಲಸ ಮಾಡ್ತಿದ್ರು ಮಗಳು? ನೀವೇನ್ ಕೆಲಸ ಮಾಡ್ತಿದ್ರಿ? ಫ್ಲೋರ್ ಇನ್ಚಾರ್ಜ್ ಗಾರ್ಮೆಂಟ್ಸ್ ಅಲ್ಲಿ. ಎಷ್ಟು ಸಂಬಳ ಬರ್ತಿತ್ತು ನಿಮ್ಗೆ? 30,000. ಏನ್ ಮಾಡ್ತಿದ್ರಿ 30,000? ಮಗಳಿಗೆ ಮದ್ವೆ ಮಾಡಿದ್ರಾ? ಎಷ್ಟು ಖರ್ಚು ಮಾಡಿದ್ರಿ? ಮೊಮ್ಮಕ್ಕಳಿಗೆ ನಾಮಕರಣ ಮಾಡಿದ್ರಿ. ಈ ತಾಯಿ ಚೆನ್ನಾಗಿದ್ದಾಗ, ಕೈ ಕಾಲು ಚೆನ್ನಾಗಿದ್ದಾಗ ಮಗಳಿಗೆ ಮದ್ವೆ ಮಾಡ್ತಾಳೆ, ಮೊಮ್ಮಕ್ಕಳಿಗೆಲ್ಲ ನೋಡ್ತಾಳೆ, ಎಲ್ಲ ಮಾಡ್ತಾಳೆ. ಅದೇ ಇವಳಿಗೆ ಸ್ಲೋ ಕೊಡ್ದಿ ಮೂಲೆಯಲ್ಲಿ ಬಿದ್ದಾಗ ಮಗಳು ಬೀದಿಗೆ ಬಿಸಾಕ್ತಾರೆ. ನಿಮ್ ಮಗ ಏನ್ ಮಾಡಿದ್ರಮ್ಮ? ಬಟ್ಟೆಗಳೆಲ್ಲ ಸುಟ್ಟಾಕ್ಬಿಟ್ರು. ಮಗ ಬಟ್ಟೆ ಎಲ್ಲ ಸುಟ್ಟಾಕಿ ಬೀದಿಗೆ ಹಾಕ್ತಾರೆ. ಇವ್ರಿಗೂ ಎಲ್ಲ ಇದಾರೆ ರಿಲೇಷನ್ ಅಂತ. ಮಗಳ ನಂಬರೇ ಇಲ್ವಲ್ಲ, ಎಲ್ಲಿ ಕರ್ಕೊಂಬರ್ಲಿ? ಯಾರು ಅಂತಾನೆ ನನಗೆ ಗೊತ್ತಿಲ್ವಲ್ಲ. ಯಾವ ಬನಶಂಕರಿ ಸ್ಟೇಷನ್, ಬನಶಂಕರಿ ಸ್ಟೇಷನ್ ಇಂದ ನಂಗೆ ಎಲ್ಲ ಸ್ಟೇಷನ್. ನೀನ್ ಯಾವ ಸ್ಟೇಷನ್ ಅಮ್ಮ? ದೊಡ್ಡಬಳ್ಳಾಪುರ. ಇವರು ಬನಶಂಕರಿ ಸ್ಟೇಷನ್. ಅಲ್ಲಿಂದಾನೇ ಕಳಿಸ್ತಾರೆ. ನಾನ್ ಕೇಳೋದು ಏನ್ ಗೊತ್ತಾ? ಇದೇ ತಾಯಿ ತುಂಬಾ ಕಷ್ಟಪಟ್ಟಿರ್ತಾಳೆ. ಇವಳು 9 ತಿಂಗಳೇ ಹೆತ್ತಿದಾಳೆ. ನಿನ್ನ ಮಗಳು ನೀನು 9 ತಿಂಗಳೇ ಹೆತ್ತಿರ್ತೀಯ. ಈ ತಾಯಿ ಇವತ್ತು ಕಣ್ಣೀರ್ ಹಾಕ್ತಿದ್ದಾಳೆ. ಇವತ್ತು ನೀನ್ ಚೆನ್ನಾಗಿದ್ಯಾ, ನಾಳೆಗೆ ಇದು 2 ವರ್ಷ ನೀನ್ ಕಣ್ಣೀರ್ ಹಾಕ್ತೀಯ. ಇದು ಕಟ್ಟಿಟ್ಟ ಬುತ್ತಿ, ಯಾವತ್ತೂ ನೀನ್ ತಪ್ಪಿದ್ದಲ್ಲ. ಇವಳೆಲ್ಲೋ ನೆಮ್ಮದಿಯಾಗಿದ್ದಾಳೆ. ಯಾಕಂದ್ರೆ ಇವಳು ಏನೋ ದಾನ ಧರ್ಮ ಒಳ್ಳೆತನ ಏನೋ ಪುಣ್ಯದ ಕೆಲಸ ಮಾಡಿದಾಳೆ. ಈ ಜಾಗದಲ್ಲಿ ಇದ್ದಾಳೆ. ಇದು ಪುಣ್ಯವಾದ ಜಾಗ. ನಾಳೆ ಇದಕ್ಕಿಂತ ಕಡಿಯ ಜಾಗದಲ್ಲಿ ನೀವು ಬಿದ್ದಿರ್ತೀರಾ. ಅದನ್ನ ಬರ್ದಿಟ್ಕೊಳ್ಳಿ. ಅವಳ ನಂಬರ್ ಇಲ್ಲ ಸರ್, ನಾನು ಎಲ್ಲಿಗೆ ಕರ್ಕೊಂಬರ್ಲಿ? ಎಲ್ಲಿಗೆ ಹೋಗಿ ಕರ್ಕೊಂಬರ್ಲಿ? ಅವಳು ಯಾರು ಅಂತಾನೆ ಗೊತ್ತಿಲ್ಲ, ನಂಬರ್ ಇಲ್ಲ, ನಂಬರೇ ಚೇಂಜ್ ಮಾಡ್ಬಿಟ್ಟಿದ್ದಾಳೆ. ಎಲ್ಲಿಗೆ ಹೋಗ್ಲಿ ಕರ್ಕೊಂಬರಕ್ಕೆ? ಅವಳ ಮೊಮ್ಮಗಳು ನೋಡ್ಬೇಕು ಅಂತಾಳೆ, ಮಗಳು ನೋಡ್ಬೇಕು ಅಂತ. ಎಲ್ಲಿಗೆ ಬಿಡ್ಲಿ? ಅವಳು ಚೆನ್ನಾಗಿ ದುಡ್ಕೊಂಡು ತಿನ್ನೋದಾದ್ರೆ ಎಲ್ಲೋ ಬಿಡ್ಬೋದಾಗಿತ್ತು. ಅವಳಿಗೆ ನಡಿಯಕ್ಕೆ ಆಗಲ್ಲ, ನೋಡಿದ್ರಲ್ಲ, ನಡಿಯಕ್ಕಾಗಲ್ಲ, ಎದೊಳಕಲ್ಲ. ಎಲ್ಲಿಗೆ ಹೋಗ್ತಾಳೆ ಅವಳು? ಅವಳು ಜೀವನ ಮಾಡಿದಾಳಲ್ವಾ, ಅವಳು 9 ತಿಂಗಳು ಎತ್ತಿದಾಳಲ್ವಾ. ಅವಳು ಎದೆಯಲ್ಲಿ ಕುಡ್ಸಿ ಸುಳ್ಳಾಯ್ತಾ? ಅವಳು 9 ತಿಂಗಳು ಎತ್ತಿ ಸುಳ್ಳಾಯ್ತಾ? ತಾಯಿ ಅಲ್ವಾ ಅವಳು? ಎಲ್ಲಿ ಈ ತಾಯಂದಿರು ಎಲ್ಲಿ ಹೋಗ್ಬೇಕು? ಆ ನೋವು ನಾವೇನೇ ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಅವಳ ನೋವು ನಾವು ತೆಗಿಯಕ್ಕಾಗತ್ತಾ? ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಮಲ್ಗಕ್ ಜಾಗ ಕೊಡ್ತೀವಿ. ಅವಳ ಮನ್ಸಲ್ಲ ಕರುಳು ಚುರಂತ ಇದೆಯಲ್ಲ, ಆ ಸಂಕಟ ನೋವು ಹೇಳೋಷ್ಟು ಸುಲಭ ಅಲ್ಲ ಸರ್ ಈ ಜಾಗ. ಹೇಳ್ತೀನಲ್ಲ, ಅದಕ್ಕೆ ನಾನು ಸಾರಿ ಹೇಳ್ತೀನಿ. ಇವರೆಲ್ಲ ಪುಣ್ಯ ಮಾಡಿದ್ದಾರೆ, ಹೆಂಗೋ ನೆಮ್ಮದಿಯಾಗಿದ್ದಾರೆ. ಇದು ಅಷ್ಟು ಸುಲಭ ಜಾಗ ಅಲ್ಲ. ಇದು ಇದಕ್ಕಿಂತ ಪುಣ್ಯದ ಜಾಗ ನಿಮ್ಗೆಲ್ಲೂ ಇಲ್ಲ. ಅದೆಲ್ಲ ನೆನ್ಪಿದೆ ಇವ್ರಿಗೆ? ನೆನ್ಪಿದೆ ಸರ್. ಶ್ಲೋಕ ಕೊಡ್ದಿದೆ ಈಗ ಒಂಚೂರು ಪರವಾಗಿಲ್ಲ, ಎಲ್ಲ ನೆನ್ಪಿದೆ. ನೆನ್ಪಿನ ಶಕ್ತಿ ಎಲ್ಲ ಚೆನ್ನಾಗಿದೆ. ಅವಳಿಗೆ ಆಕ್ಚುಲಿ ಕೈ ಇದಕ್ಕೆ ಹೊಡೆದಿತ್ತು, ಅವಳಿಗೆ ಬಾಯಿಗೆ ಹೊಡೆದ್ಬಿಟ್ಟಿತ್ತು. ಈಗ ಒಂಚೂರು ಚೆನ್ನಾಗಾಗಿದೆ. ಮಗಳ ನಂಬರೇ ಚೇಂಜ್ ಮಾಡಿದಾಳಲ್ಲ ಸರ್. ಅಟ್ಲೀಸ್ಟ್ ನೀನ್ ಕರ್ಕೊಂಡು ಹೋಗ್ಬೇಡಮ್ಮ, ನೀನು ಊಟನೂ ಹಾಕಬೇಡ, ಬಂದು ಅಮ್ಮ ನಾನು ಬದುಕಿದೀನಿ, ನೀನು ಹೋದ್ಮೇಲೆ ನಾನು ಒಂಚೂರು ಬರ್ತೀನಿ ಅಂತ ಆದ್ರೂ ಒಂದು ಮಾನವೀಯತೆ ಸರ್. ಸರ್ ತಾಯಿ ಇಲ್ಲ ಅಂದ್ರೆ ಅವಳು ಎಲ್ಲೂ ಹುಡುಕಲ್ವಾ ಸರ್? ಇನ್ನು ಮಗಳು ಹುಡುಕಲ್ವಾ ಸರ್? ಹುಡುಕ್ತಾಳೆ. ಎಂತವಳೇ ಆಗಿರ್ಲಿ ಸರ್, ಹುಡುಕ್ತಾ ಇರ್ತಾಳ. ಮಗನಿಗೂ ಗೊತ್ತು, ಮಗಳಿಗೂ ಗೊತ್ತು, ಇಲ್ಲಿರೋದು ಎಲ್ರಿಗೂ ಗೊತ್ತು. ಯಾರು ಇವತ್ತಿಗೂ ಬಂದಿಲ್ಲ. ಕೇಳಿ, ಕೇಳಿಸ್ಕೊಳ್ಳಿ ನೀವೇ, ನಾನೇನು ಹೇಳದ್ ಬೇಡ.
ತಾಯಿ ಸಂಕಟ ನೋವು ಏನ್ ಮಾಡ್ತೀರಾ ಸರ್ ಮಗಳು ನಾನ್ ಕೇಳ್ಕೊಳ್ಳೋದಷ್ಟೇ ನೀನ್ ಕರ್ಕೊಂಡು ಹೋಗ್ಬೇಡ, ಒಂದ್ಸಲಿನಾರು ಬಂದ್ ನೋಡ್ಕೊಂಡು ಹೋಗ್ಬೋದಲ್ವಾ? ಅವಳು ಯಾರೋ ಗೊತ್ತಿಲ್ಲ, ಅವಳು ಯೋಗಕ್ಷೇಮ ಆದ್ರೂ ವಿಚಾರಿಸಬಹುದಾಗಿತ್ತು. ಸರ್ ನಾನು ಅದನ್ನೇ ಕೇಳ್ಕೊಳ್ಳೋದು, ಪ್ರತಿಯೊಬ್ರಿಗೆ ಏನ್ ಕೇಳ್ತೀನಿ, ನೀವ್ ಕರ್ಕೊಂಡು ಹೋಗ್ಬೇಡಿ ಅಮ್ಮ. ನನಗೆ ಕರ್ನಾಟಕದ ಜನ ತುಂಬಾ ಜನ ಇದ್ದಾರೆ. ಕರ್ನಾಟಕದಲ್ಲಿ ವಿಶಾಲವಾದ ಮನ್ಸವ್ರು ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಜಾಗಕ್ಕೆ ಬಾಡಿಗೆ ಕೊಡ್ತಾರೆ. ಅಟ್ಲೀಸ್ಟ್ ನಿನ್ನ ಎತ್ತಿದಾಳಲ್ವಾ, ಅದಕ್ಕೋಸ್ಕರನಾದ್ರೂ ಬಂದು. ನಾನು ಇವಳನ್ನ ಇಟ್ಕೊಂಡು ಹೇಳ್ತಾ ಇದೀನಿ, ನೀನ್ ಕರ್ಕೊಂಡು ಹೋಗ್ಬೇಡ. ಈ ವಾಹಿನಿ ಮೂಲಕ ಹೇಳ್ತಾ ಇದೀನಿ, SSTV ಮೂಲಕ, ನೀ ಕರ್ಕೊಂಡು ಹೋಗ್ಬೇಡ. ಎಷ್ಟ್ ಕಷ್ಟಪಟ್ಟು ಸಾಕಿದ್ಯಲ್ಲ ನಿನ್ ಮಕ್ಕಳನ್ನ, ಎಷ್ಟ್ ಕಷ್ಟಪಟ್ಟಿರ್ತಾಳಲ್ವ ಒಬ್ಳು ತಾಯಿ ಮಗುನ್ ಸಾಕ್ಬೇಕಾದ್ರೆ. ಈ ತರ ಪರಿಸ್ಥಿತಿ ಯಾವ ಹೆಣ್ಮಕ್ಳು ಶತ್ರುಗಳಿಗೂ ಬೇಡ ಸರ್. ಇವ್ರು ಎಷ್ಟ್ ಟೈಮ್ ಆಯ್ತು ಮೇಡಮ್ ಬಂದು? ಆಯ್ತು ಸರ್, ಒಂದೂವರೆ ವರ್ಷ ಆಯ್ತು ಅವಳು ಬಂದು. ಯಾರು ಬಂದ ಇವ್ರ ಕಡೆ? 1.5 ವರ್ಷದಿಂದ ಯಾರು ಬಂದಿಲ್ಲ ಇವ್ರ ಕಡೆ. ಕೇಳಿ, ಅವಳೇ ಕೇಳಿ, ಯಾರು ಬಂದಿಲ್ಲ, ಡೈರೆಕ್ಟ್ ಆಗಿ ಕೇಳ್ಬಿಡಿ. ಸರ್ ಇವಳು ನಮ್ಕೆ, ಅವಳು ಕನ್ನಡ ಬರಲ್ಲ, ನಮ್ಕೆ ಕಾಂಚನಾ ದೇವಿ ಅಂತ. ಇವಳನ್ನ ಇದು ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್, ರೈಲ್ವೆ ಪೊಲೀಸ್ ಸ್ಟೇಷನ್ ಇಂದ ಕಳ್ಸ್ಕೊಡ್ತಾರೆ. 5 ದಿವಸದಿಂದ ಇವಳು ರೈಲ್ವೆ ಸ್ಟೇಷನ್ ಅಲ್ಲೇ ಕೂತಿರ್ತಾಳೆ. ಇವಳಿಗೆ 2 ಕಾಲು ಸ್ವಾಧೀನ ಇಲ್ಲ, ಇದು 2 ಸ್ವಾಧೀನ ಇಲ್ಲ. ಅವಳಿಗೆ ಮಗು ಇದೆ, ಅವಳಿಗೆ ಗಂಡ ಆಲ್ರೆಡಿ ಬೇರೆ ಮದ್ವೆ ಆಗಿದ್ದಾನೆ, 1 ಮಗು ಇದೆ. ಕೆತ್ನಾ ಸಾಲ್ ಬಚ್ಚ 9 ವರ್ಷದ ಮಗು ಇದೆ. ಗಂಡ ನಾನು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಬೆಂಗಳೂರು ಕರ್ಸ್ಕೊತಾನೆ. ಇವಳ ಇಲ್ಲಿಗೆ ಬರ್ತಾಳೆ, ರೈಲ್ವೆ ಸ್ಟೇಷನ್ ಇಳಿತಾಳೆ, ನೋಡಿದ್ರೆ ಅವ್ನು ಸ್ವಿಚ್ ಆಫ್. ಅವಳನ್ನ ಹಿಂಗೆ ಎತ್ಕೋಬೇಕು, ಹಿಂಗೆ ಎತ್ಕೊಬೇಕು ಇವಳನ್ನ. ಇವಳು 2 ಕಾಲು ಇದೆಯಲ್ಲ, ಹಿಂಗೆ ಎತ್ಕೋಬೇಕು ಇವಳನ್ನ, ಹಿಂಗೆ ಎತ್ಕೊಂಡೋಗಿ ಬಿಡ್ಬೇಕು ಇವಳನ್ನ, ಹಿಂಗೆ ಕೂರಿಸ್ಬೇಕು ಇವಳನ್ನ, ಹಿಂಗೆ ಇಷ್ಟೇ. ಎದ್ದೇಳಕ್ಕಾಗಲ್ಲ, ಎಂತದೂ ಇಲ್ಲ ಸರ್. ಮತ್ತೆ ಇವ್ರದನ್ನ ನೋಡಿ ಹಂಗೆ ಮಾಡ್ಬೇಕೆಲ್ಲ. ಅವಳು ಚೆನ್ನಾಗಿದ್ರೆ ಈ ತರ ಬಿಡ್ತಿದ್ರ? ಇಲ್ಲ, ಮಗು ಅಲ್ಲೇ ಅವ್ರ ಮನೇಲೆ ಇದೆ, ಅವ್ರ ಹಸ್ಬೆಂಡ್ ಮನೇಲೆ, ಊರಲ್ಲಿ. ಅವ್ರ ತಂದೆ ನಂಬರ್ 1 ಇತ್ತು. ಫೋನ್ ಮಾಡಿ 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 ಸಾಕಾಯ್ತು. ಅವ್ರ ಅಪ್ಪ ಬರ್ಲೇ ಇಲ್ಲ, ಯಾಕಂದ್ರೆ ಇವಳು ಎಲ್ಲಿ ಇಟ್ಕೋತಾರೆ? ಚೆನ್ನಾಗಿದ್ದಿದ್ರೆ ಇಟ್ಕೋತಿದ್ರು, ಪಾತ್ರೆ ತೊಳಿಯಕಾದ್ರು. ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಸ್ಟೇಷನ್ ಇಂದ ಕಳಿಸಿರ್ತಾರೆ ಸರ್. ಏನ್ ಮಾಡ್ತೀರಾ? ಅವಳಿಗೂ ತಾಯಿ ಅಲ್ವಾ, ಮಗು ನೋಡ್ಬೇಕು ಅಂತ ಆಸೆ ಇರುತ್ತಲ್ವಾ. ಹೇಳ್ತಾರ ನಿಮ್ಮ ಹತ್ರ ಅಂತದ್ದೇನ? ಎಲ್ಲ ಹೇಳ್ತಾಳೆ ಸರ್. ಏನ್ ಮಾಡುದು? ಎಲ್ಲಿಗೆ ಹೋಗ್ಲಿ ನಾನು ಕರ್ಕೊಂಡು? ಎಲ್ಲಿ ಕರ್ಕೊಂಡು ಹೋಗ್ಲಿ ನಾನು? ಏನ್ ಮಾಡ್ಲಿ? ಇರೋ ಅಷ್ಟು ದಿನ ಊಟ ಹಾಕ್ತೀವಿ ಸರ್, ನಮ್ಮ ಕೈಲಿ ಅಷ್ಟೇ ಸಾಧ್ಯ. ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಮಲ್ಗಕ್ಕೆ ಜಾಗ ಕೊಡ್ತೀವಿ, ನಮ್ಮ ಕೈಲಿ ಆದಷ್ಟು ಪ್ರೀತಿ ಕೊಡ್ತೀವಿ. ಇಷ್ಟೇ ನನ್ನ ಕೈಲಿ ಕೊಡಕ್ ಸಾಧ್ಯ. ಇವ್ರು ಬಂದು ಎಷ್ಟು ಟೈಮ್ ಆಯ್ತು? ಇವಳು ಬಂದು 1 ವರ್ಷ ಆಗೋಯ್ತು ಸರ್. 1 ವರ್ಷ ಆಯ್ತು. ಮತ್ತೇನ್ ಮಾತಾಡಲ್ಲ? ಅದೇ ಅವಳು ಹಿಂದಿನೇ ಮಾತಾಡೋದು, ಅವಳು ಕನ್ನಡ ಬರಲ್ಲ. ಅವ್ರ ಪಡಿ ಅವ್ರು ಇರ್ತಾರೆ. बच्चे किधर है? सासू माँ क्यों तू इधर आया? जोर से बोल। मेरा हस्बैंड बोला क्या इधर आ जा, मैं बेंगलोर में है, मेरा पास आ जा, हम तुम्हारा रखेंगे ना, तुम्हारा मम्मी पापा मरता है ना. ಅವ್ರ ಅಪ್ಪ ಅಮ್ಮ ಚೆನ್ನಾಗಿ ಹೊಡಿತಾರೆ ದಿನ ಮನೆಯಲ್ಲಿ ಎಲ್ಲ. ಅವಳೇ ಹೇಳ್ತಾಳೆ, ನಾವೇನ್ ಹೇಳದ್ ಬೇಡ. ಕಷ್ಟ ಇದೆ. ಇದೇ ಹೆಣ್ಮಕ್ಳು ಇವರೆಲ್ಲ ಈಗ ನೋಡ್ತಾ ಇದ್ರಲ್ಲ, ಬೀದಿಲಿದ್ರೆ ಏನ್ ಪರಿಸ್ಥಿತಿ? ಹೇಗೆ ಅಜ್ಜಿ ರೈಲ್ವೆ ಪೊಲೀಸ್ ಸ್ಟೇಷನ್ ಇಂದ ಬಂದಿರೋದು ಇವರು, ಯಶವಂತಪುರ ರೈಲ್ವೆ ಪೊಲೀಸ್ ಸ್ಟೇಷನ್. ಇವಳು ಅಷ್ಟೇ ಆರಾಮ್ಸೆ ಪೊಲೀಸ್ ಸ್ಟೇಷನ್ ಇಂದ ಇವಳು ಕೈ ದಾರ, ಇವಳಿಗೂ ಸ್ವಾಧೀನ ಇಲ್ಲ. ಈ 2 ಕಾಲು ಇವಳು ನಡಿಯಲ್ಲ. ಐಸೆ ಊಟ ತೋಡ ನಡಿಯಲ್ಲ. ಅವಳು ಹಿಂಗೆ ಕುತ್ಕೊಂಡು ಹೋಗ್ತಾಳೆ. ಸೇಮ್ ಅವಳು ಇವಳು ಒಂದೇ. नीचे नीचे बैठ, कैसे जाता है एक बार दिखाओ उसको. ಅಲ್ಲ ಗೊತ್ತಾಗ್ಬೇಕು ಸರ್, ಯಾರು ಸುಳ್ಳು ಹೇಳೋದಲ್ಲ, ಕಣ್ಣಲ್ಲಿ ನೋಡ್ಬೇಕು. ಹೀಗೆ ಬರೋದವಳು ಸೇಮ್ ಇವಳು. ಅವಳು ಇನ್ನೂ ಇಲ್ಲ, ಇವಳಾದ್ರೂ ಪರವಾಗಿಲ್ಲ. ಬಂದಾಗ ಇನ್ನೂ ವಿಚಿತ್ರವಾಗಿದ್ದು, ಈಗ ಒಂಚೂರು ಚೆನ್ನಾಗಿದೆ. ಇವ್ರಿಗೂ ಮದ್ವೆ ಆಗಿದೆ? ಗೊತ್ತಿಲ್ಲ ಸರ್, ನನ್ಗಷ್ಟ ಐಡಿಯಾ ಇಲ್ಲ ಅವೆಲ್ಲ. ಇರ್ಲಿ ಬಿಡಮ್ಮ, ಹಿಂದಿಯವರು ಎತ್ಬಿಟ್ಟು ಮಾತಾಡು. ಹಿಂದಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.